ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 25/1/2026 ನಡೆದ ನಾನ್ HKದು SDA ಸಹಾಯಕ ಹುದ್ದೆಗಳು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ GK ಕ್ವಶನ್ ಪೇಪರ್ದು ಸಂಭಾವ್ಯ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ನಾ ಸ್ಕ್ರೋಲ್ ಅನ್ನ ಮಾಡ್ತಾ ಹೋಗ್ತೀನಿ. ಒಂದೊಂದು ಆನ್ಸರ್ ನೋಡ್ತಾ ಹೋಗ್ರಿ. ಇವು ಸಂಭಾವ್ಯ ಕೀ ಉತ್ತರಗಳಾಗಿರ್ತಾರೆ. ಪರಿಷ್ಕೃತ ಒಂದು ಅಕಾಡೆಮಿ ಇಂತರ ತಯಾರಾಗಿದ್ರಿ. ಆಲ್ಮೋಸ್ಟ್ ಎಲ್ಲ 99% ಕರೆಕ್ಟ್ ಇರ್ತಾವ್ರಿ. ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಸ್ನೇಹಿತರೆ, ನೀವೇನಾದ್ರೂ ಸಂಬಂಧಿಸಿದಂತೆ ಸ್ಟಡಿಯನ್ನ ಮಾಡ್ತಾ ಇದ್ರೆ ಕಂಡಕ್ಟರ್ ಹುದ್ದೆಗಳಿಗೆ, ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಶಾರ್ಟ್ ನೋಟ್ಸ್ ಅಂದ್ರೆ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಿರುವ ನೋಟ್ಸ್ ಇರ್ತಾವ್ರಿ. ಯಾರಿಗಾದ್ರೂ ಬೇಕಾದ್ರೆ ನೀವು ಕೂಡ ನೋಟ್ಸ್ ನ ತೆಗೆದುಕೊಳ್ಳಬಹುದ್ರಿ. ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನ ತೆಗೆದುಕೊಳ್ಳಿ. ಕೆ ನಡೆಸಿದ FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ದಾಗ ಇರೋ ಪ್ರಶ್ನೆಗಳು ನಮ್ಮ ನೋಟ್ಸ್ ನಲ್ಲಿ ಕೂಡ ಬಂದಿದ್ದು. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಎಲ್ಲಿ ನೋಡ್ಕೋರಿ, ಈ ಡೀಟೇಲ್ಸ್ ನೋಟ್ಸ್ ಒಳಗೆ ಬಂದಿತ್ತು ಮತ್ತು ಅದೇ ರೀತಿ ಶಾರ್ಟ್ ನೋಟ್ಸ್ ಒಳಗೂ ಕೂಡ ಐತಿ. ಇಲ್ಲಿ ನೋಡ್ಕೋರಿ, ಇದು ಪಂಚಾಯತಿಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಕೂಡ ಇತ್ತು. ಅದರಲ್ಲಿ ಕೂಡ ಇದು ನಮ್ಮ ನೋಟ್ಸ್ ಅಲ್ಲಿ ಕೂಡ ಕ್ವಶನ್ ಇತ್ತು. ಇನ್ನು ಅದೇ ರೀತಿಯಲ್ಲಿ ನೋಡ್ಕೋಬಹುದು, ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರವನ್ನು ಗುರುತಿಸಿದಂತೆ ಅದು ಕೂಡ ನಮ್ಮ ನೋಟ್ಸ್ ಅಲ್ಲಿ ಬಂತು. ಇನ್ನು ಸಾಕಷ್ಟು ಪ್ರಶ್ನೆಗಳು ಬಂದಿದ್ದು. ಅದಕ್ಕಾಗಿ ನಿಮಗೇನಾದ್ರೂ ಈ ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಇಲ್ಲಿ ಸಂಪೂರ್ಣ ಮಾಹಿತಿ ಇರ್ತದೆ. ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಆಲ್ರೆಡಿ ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರಬಹುದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತದ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶನ್ ಪೇಪರ್, ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಐತ್ರಿ. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಇವು ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಳ್ಳಲಾಗುವುದು. ಬನ್ನಿ ಸ್ನೇಹಿತರೆ, ಹೇಗಿದ್ರೆ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಸ್ಕ್ರೋಲ್ ಅನ್ನ ಮಾಡ್ತೇನ್ರಿ. ನೀವು ಬೇಕಾದ್ರೆ ಸೆಟ್ಟಿಂಗ್ ಅನ್ನ ಕಡಿಮೆ ಇಟ್ಕೊಂಡ ನೋಡ್ಕೋಬಹುದ್ರಿ. ನಾವು ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಕೂಡ ಸ್ಕ್ರೋಲ್ ಅನ್ನ ಮಾಡಿರ್ತೀವಿ, ನೀವು ನೋಡ್ಕೋರಿ. ಇಲ್ಲಿ ಮಾರ್ಕ್ ಮಾಡಿದಿರ್ತದ್ರಿ. ನೀವು ಯೂಟ್ಯೂಬ್ ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗಿ, ಅಲ್ಲಿ ಸೆಟ್ಟಿಂಗ್ ಅನ್ನ ಏನು ಸ್ಪೀಡ್ ಇರುತ್ತಲ್ಲ, ಇದು ಈಗ ಆಲ್ರೆಡಿ 1 ಸ್ಪೀಡ್ ಒಳಗ ರನ್ ಆಗ್ತಿರ್ತದ್ರಿ. ಅದನ್ನು ನೀವು ಬೇಕಾದ್ರೆ ನಿಮ್ಗೆ ಇನ್ನಷ್ಟು ಸ್ಪೀಡ್ ಬೇಕಂದ್ರೆ 1.5 1.25 ಇಟ್ಕೋಬಹುದು. ಇಲ್ಲ ಇದಕ್ಕಿಂತ ಕಡಿಮೆ ಬೇಕಂದ್ರೆ 0.95 ಆದ್ರೂ ಸೆಟ್ಟಿಂಗ್ ಇಟ್ಕೊಳ್ಳಿ. ಅಥವಾ ನಿಮಗೆ ಎಷ್ಟು ಬೇಕಲ್ಲ ಅನುಕೂಲ ತಕ್ಕಂತೆ ಇಟ್ಕೊಂಡಾದ್ರೂ ಕೂಡ ನೀವು ಈ ವಿಡಿಯೋವನ್ನ ವೀಕ್ಷಣೆ ಮಾಡಬಹುದು. ಸ್ನೇಹಿತರೆ, ಇವತ್ತು ಯಾರೆಲ್ಲ ಎಕ್ಸಾಮ್ ಅನ್ನ ಬರೆದ್ರಿ, ನಿಮ್ಮ ಅಂಕಗಳು ಎಷ್ಟಾಗಿವೆ ಅಂದ್ರೆ ಎಷ್ಟು ಸರಿಯಾದ ಅಂಕಗಳನ್ನ ನಾವು ಇದರಲ್ಲಿ ಸಂಭಾವ್ಯ ಕೀ ಉತ್ತರವನ್ನು ಕೊಟ್ಟಿದ್ದೇವಲ್ಲ, ಇದರಲ್ಲಿ ನಿಮ್ಮ ಎಷ್ಟು ಅಂಕಗಳು ಸರಿಯಾಗಿ ಉತ್ತರ ನೀಡಿದ್ದೀರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನೆಕ್ಸ್ಟ್ ನಾವು ಕಟ್ ಆಫಿನ ವಿಡಿಯೋ ಮಾಡುವಾಗ ಅದು ಬಹಳ ಹೆಲ್ಪ್ಫುಲ್ ಆಗಿರ್ತದೆ. ಅದೇ ರೀತಿ ನಿಮಗೂ ಕೂಡ ಅದು ಹೆಲ್ಪ್ಫುಲ್ ಆಗ್ತದ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ದು ಎಷ್ಟು ಟಚ್ ಅನ್ನ ಮಾಡಿದ್ರಿ ಅದರ ಜೊತೆಗೆ ಅಲ್ಲಿ ಇಂಪಾರ್ಟೆಂಟ್ ನೆಗೆಟಿವ್ ಎಷ್ಟಾಕವು ಟೋಟಲ್ ಆಗಿ ಎಲ್ಲ ಕಳೆದು ಬಿಟ್ಟು ಎಷ್ಟು ಅಂಕ ಕರೆಕ್ಟ್ ಆಗ್ಯಾವ, ಎಷ್ಟು ಸ್ಕೋರ್ ಬರುತ್ತಂದಲ್ಲ ಅದನ್ನ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ. ಬಹಳ ಹೆಲ್ಪ್ಫುಲ್ ಆಗುತ್ತಾ. ಇಂಗ್ಲಿಷ್ ಕನ್ನಡ ಎರಡು ಕೂಡ ಐತ್ರಿ. ಮೊನ್ನೆ ಇಂಗ್ಲಿಷ್ದಾಗ ಕನ್ನಡದಾಗ ಮಾಡಿದ್ರಿ, ಇಂಗ್ಲಿಷ್ ಇಲ್ಲ ಅಂತ ಕೇಳಿದ್ರಿ. ಸೊ ಅದಕ್ಕಾಗಿ ಈ ಸಾರಿ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಕೂಡ ಭಾಷೆಯಲ್ಲಿ ಐತ್ರಿ. ಎಲ್ಲ ಸ್ಕ್ರೋಲ್ ಅನ್ನ ಮಾಡ್ತಾ ಇದ್ರಿ, ನೋಡ್ಕೋರಿ. ಕ್ವಶನ್ ಪೇಪರ್ ನಿಮ್ ಪ್ರಕಾರ ಹೆಂಗತ್ರಿ? ಈಸಿ ಇತ್ತಾ, ಟಫ್ ಇತ್ತಾ? ಕಮೆಂಟ್ ಬಾಕ್ಸ್ ನಿಮ್ದ ರೀ, ಬೇಕಾದ ಕಮೆಂಟ್ ಮಾಡ್ರಿ, ನಾವು ರಿಪ್ಲೈ ಅಂತೂ ಮಾಡ್ತೀವ್ರಿ. ಮತ್ತೆ HK ಅಭ್ಯರ್ಥಿಗಳಿಗೆ ಒಂದು
ಯಾಕಂದ್ರೆ 2 ಚಾನ್ಸ್ ಇರ್ತಾವ್ರಿ. ಇದ್ರೊಳಗ ಸ್ಕೋರ್ ಜಾಸ್ತಿ ಆಗಿಲ್ಲ ಅಂದ್ರ ವರಿ ಮಾಡ್ಕೋಕ್ ಹೋಗ್ಬೇಡ್ರಿ. ಮತ್ತೇನೋ ಒಂದ್ ಚಾನ್ಸ್ ಐತಿ, ಅದ್ರೊಳಗಾದ್ರೂ ಕೂಡ ಸೆಲೆಕ್ಟ್ ಆಗೇ ಆಗ್ತೀರಿ. ಇಲ್ಲಿ ಪರಿಶ್ರಮ ಪಟ್ಟವ್ರಿಗೆ ಅಂತೂ ಖಂಡಿತವಾಗಿ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗತ್ರಿ. ಸೋಂಬೇರಿಗಳಿಗೆ ಯಾವುದೇ ರೀತಿ ಯಶಸ್ಸು ಎಂಬುದು ಸಿಗಂಗಿಲ್ರಿ. ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಕೂಡ ಇರ್ತದರಿ. ಸ್ವಲ್ಪ ಕ್ವಶನ್ ಪೇಪರ್ ಕೂಡ ನಮ್ಗ ಟಫ್ ಅನಿಸಿತ್ರಿ. ನಿಮಗೆ ಹೆಂಗ ಅನಿಸೈತಿ ನೀವು ಸ್ವಲ್ಪ ಕಮೆಂಟ್ ಮೂಲಕ ಹೇಳ್ರಿ. ಸ್ವಲ್ಪ ಹೇಳಿಕೆ ರೂಪದ ಪ್ರಶ್ನೆಗಳು ಜಾಸ್ತಿ ಬಂದು ಅಂದ್ರ ಸ್ವಲ್ಪ ಹಾಕೋದು ಸ್ವಲ್ಪ ಕಷ್ಟ ಆಗ್ತದ್ರಿ. ನೋಡ್ರಿ ಇಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಜಾಸ್ತಿ ಅದಾವ್ರಿ. ನೇರವಾದ ಪ್ರಶ್ನೆಗಳು ಕಡಿಮೆ ರೀ. ಇತ್ತೀಚಿನ ದಿನಗಳಲ್ಲಿ ಕೆಎ ನಡೆಸಿದ ಎಲ್ಲಾ ಪರೀಕ್ಷೆಯೊಳಗೆ ಲಾಸ್ಟ್ ಟೈಮ್ ಏನ್ ಕಂಡಕ್ಟರ್ BMTC ಕಂಡಕ್ಟರ್ ನಡೆಸಿರಲ್ಲ ಅದನ್ನ ಹೊರತುಪಡಿಸಿ ಉಳಿದಿದ್ದ ಯಾವುದೇ ಒಂದು ಕ್ವಶನ್ ಪೇಪರ್ ನೋಡಿದ್ರು ನೇರವಾದ ಪ್ರಶ್ನೆಗಳು ಇಲ್ಲ, ಅದ್ರ ಜೊತೆಗೆ ಹೇಳಿಕೆ ರೂಪದ ಪ್ರಶ್ನೆಗಳು ಜಾಸ್ತಿ ಅದಾವ್ರಿ. ಎಲ್ಲರೂ ಕೂಡ ಇದೇ ಫೀಲ್ಡ್ನ್ಯಾಗ ಇರ್ತೀರಿ, ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿ ಓದ್ತಿರ್ತೀರಿ, ನಿಮಗೂ ಕೂಡ ಗೊತ್ತಿರುತ್ರಿ. ಎಷ್ಟಾದವ್ರೀಗ ಟೋಟಲ್ 50 ಪ್ರಶ್ನೆಗಳು ಸ್ಕ್ರೋಲ್ ಐತ್ರಿ. ಸ್ವಲ್ಪ ಸ್ಪೀಡ್ ಆತ ಅನ್ಸತ್ರಿ, ಸ್ಲೋ ಮಾಡಿ ಕೂಡ ಹಾಕಿರ್ತೀನಿ. ನಾನು ಆಲ್ರೆಡಿ ಒಂದ್ ಸ್ವಲ್ಪ ಸ್ಲೋ ಮಾಡಿರ್ತೀನಿ, ಬಟ್ ನಿಮ್ಗೂ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಆದ್ರ ನೀವು ಕೂಡ ಸ್ಲೋ ಮಾಡ್ಕೊಂಡ ನೋಡ್ಕೋಬಹುದ್ರಿ. ಅಂದ್ರೆ 20 ನಿಮಿಷ 40 ನಿಮಿಷ 1 ತಾಸವರೆಗೂ ಹೋಗತಿ. ನಮ್ ಹುಡುಗರಿಗೆ ಅಷ್ಟ್ ಟೈಮ್ ಇರಂಗಿಲ್ರಿ. ಇವಾಗ ಸ್ಟಡಿ ಮಾಡಿದ್ರ ನಾಳೆಗೆ ಜಾಬ್ ಆಗಿ ಆರ್ಡರ್ ಕಾಪಿ ಮನೆಗೆ ಬಂದಿರ್ಬೇಕ್ರಿ. ಆ ರೀತಿ ಕಲಿಯುಗದಾಗ ನಾವು ಬದುಕಾಕತ್ತೀವಿ. ಏನ್ ಮಾಡಕ್ ಆಗಲ್ರಿ, ದುನಿಯಾನ ಹಂಗೈತಿ, ಸ್ಪೀಡ್ ಯುಗ ಐತಿ. ಅದಕ್ಕ ಅದರ ರೀತಿ ಹೋಗ್ಬೇಕ್ರಿ. ಟೋಟಲ್ 60 ಪ್ರಶ್ನೆ ಅದ್ರಿ. ಕನ್ನಡದಾಗ 60 ಅದ್ರಿ, ಇಂಗ್ಲಿಷ್ದಾಗ ಹಂಗ ಸ್ಕ್ರೋಲ್ ಆಗಾಕತ್ತಾವ, ನೋಡ್ಕೋಬಹುದ್ರಿ ನೀವು. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಕೂಡ ಐತ್ರಿ. ನೋಡ್ರಿ ಜಾಸ್ತಿ ಬರೀ ಹೇಳಿಕೆ ರೂಪದ ಪ್ರಶ್ನೆಗಳು ಮಾತ್ರ ಇಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾವ್ರಿ. ಅವೇ ಜಾಸ್ತಿ ಬಂದಿವ್ರಿ. ನೋಡ್ರಿ 50% ಅಂತಾನೆ ಹೇಳ್ಬೋದ್ರಿ. 50 ಹೆಚ್ಚ ಬಂದಾವ್ರಿ. ನೋಡ್ರಿ ಇಲ್ಲಿ ಹೇಳಿಕೆ ರೂಪದ ಜಾಸ್ತಿ ರೀ. ಒಂದು ಕ್ವಶನ್ ಡೈರೆಕ್ಟ್ ಇದ್ರ ಇನ್ನೊಂದು ಹೇಳಿಕೆ ರೂಪನ ರೀ. 2 ವರ್ಷ 3 ವರ್ಷ ಸ್ಟಡಿ ಮಾಡಿದವ್ರಿಗೂ ಒಂದೊಂದ್ಸಾರಿ ಟಫ್ ಆಗತ್ತ. ಅದರಲ್ಲಿ ನೀವೇನಾದ್ರು 6 to 10th ಬೇಸಿಕ್ ನೋಟ್ಸ್ ಓದ್ಕೊಂಡ್ರೆ ಸ್ವಲ್ಪ ಈಜಿ ಅನ್ಸತ್ರಿ. ಯಾಕಪ್ಪ ಅಂದ್ರ ಅದರಲ್ಲಿರೋ ಪ್ರಶ್ನೆಗಳು ಬಾಳ ಬಂದಾವ್ರಿ ಇದ್ರೊಳಗ. ನೋಡ್ರಿ ಪ್ರಕಾರ ಇದರಲ್ಲಿರೋ ನಮ್ ನೋಟ್ಸ್ನಾಗ 6 to 10th ನೋಟ್ಸ್ ಯಾರ್ಯಾರು ಓದಿರಿ ಇವೆಲ್ಲ ಕೂಡ ಈಸಿ ಆಗ್ಯಾವ. ಯಾಕಂದ್ರ ಅಲ್ಲಿ ಡೀಟೇಲ್ಸ್ ನೋಟ್ಸ್ ಇರತ್ರಿ. ಅದರಿಂದ ನೀವು ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಷ್ಟೇ ಓದಿರಲ್ಲ, ಡೀಟೇಲ್ ಮಾಹಿತಿಯನ್ನ ತಿಳ್ಕೊಂಡಿರ್ತೀರಿ. ಒಂದಕ್ಕೊಂದ ಮೇಲಿಂದಕ್ಕ ಕೆಳಗಿಂದಕ್ಕ ಲಿಂಕ್ ಕೊಟ್ಟಿರ್ತಾರಿ. ಸೊ ಅದನ್ನ ಓದೋದ್ರಿಂದ ಬಾಳ ಹೆಲ್ಪ್ಫುಲ್ ಆಗತ್ರಿ. ನೀವು PC ಇಂದ DC ವರೆಗೂ ಓದಿದ್ರು ಕೂಡ ಈ 6 to 10th ಬೇಸಿಕ್ ನೋಟ್ಸ್ ಓದ್ರಿ. ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ನೋಟ್ಸ್ ಅವ ಬಾಳ ಹೆಲ್ಪ್ಫುಲ್ ರೀ. ಟೋಟಲ್ ಆಗಿ 83 ಪ್ರಶ್ನೆ ಕ್ಲಿಯರ್ ಐತ್ರಿ. ಈಗ ಫಸ್ಟ್ ಗೆ ಇಂಗ್ಲಿಷ್ ಬರ್ತ್ರಿ, ಆಮೇಲೆ ಕನ್ನಡ ಬರ್ತ್ರಿ. ಈ ರೀತಿ ಎಲ್ಲಾ ಪ್ರಶ್ನೆಗಳು ಕೂಡ ಬಂದಿದ್ದವ್ರಿ. ನಿಮ್ಮ ಅನಿಸಿಕೆ ಪ್ರಕಾರ ಕ್ವಶನ್ ಪೇಪರ್ ಹೆಂಗಿತ್ತಂತ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡ್ರಿ ಒಟ್ಟಾರೆಯಾಗಿ 100 ಪ್ರಶ್ನೆಗಳಿದ್ದರಿ.
ಅದರ ಟೋಟಲ್ ಆಗಿ 100 ಪ್ರಶ್ನೆಗಳು 100 ಅಂಕಗಳು ಇದ್ದರೆ ಯಾರೆಲ್ಲ ಎಷ್ಟು ಪ್ರಶ್ನೆ ಹಾಕಿರಿ. ಈಗ ನೆಕ್ಸ್ಟ್ ಇದೇ ರೀತಿ ನಿಮಗ ಕಮ್ಯುನಿಕೇಶನ್ ಪೇಪರ್ದು ಕೂಡ ಸ್ಕ್ರೋಲ್ ಮಾಡಿ ಕೂಡ ತಿಳಿಸ್ತೀವ್ರಿ. ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದ್ರಿ. ವಿಡಿಯೋ ಸೆಟ್ಟಿಂಗ್ ಅನ್ನ ಸ್ಲೋ ಮಾಡ್ಕೊಂಡು ಇಟ್ಕೋರಿ. ಒಟ್ಟಾರೆಯಾಗಿ ಈಗ 100 ಪ್ರಶ್ನೆಗಳದರಿ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳು ಕರೆಕ್ಟ್ ಆಗ್ಯಾವ 100ಕ್ಕ 10 ಆಗಿದ್ರೆ 10 ಹಾಕ್ರಿ, 20 ಆಗಿದ್ರೆ 20 ಹಾಕ್ರಿ. ಇಲ್ಲಿ ಮಿನಿಮಮ್ ಅಂದ್ರೂ ಕೂಡ ನೀವು 35+ ಮಾಡಿದ್ರೆ ಮಾತ್ರ ಇಲ್ಲಿ ಪಾಸ್ ಆದಂಗ್ರಿ. ಇದು ಅರ್ಹತೆ ಸ್ಕೋರ್ ಆಗಿತ್ರಿ. ನಿಮ್ದು ಎಷ್ಟು ಸ್ಕೋರ್ ಆಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.